ಕಾಂಪಿಟೇಟಿವ್ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಹಂಗ ನೋಡಿದಾಗ ನಮಗ ಬಹಳ ಕಾಣ್ತಾವ್ರಿ ಸರ್. ಯಾಕಂತಂದ್ರೆ ಸಾಕಷ್ಟು ಅಕಾಡೆಮಿಗಳಿದಾವ, ನಾಟ್ ಓನ್ಲಿ ಬೆಂಗಳೂರು ಸರ್, ಬೆಂಗಳೂರನ್ನ ಹೊರತುಪಡಿಸಿ ಸಾಕಷ್ಟು ಭಾಗಗಳೆಲ್ಲ ಅದಾವ. ಹಂಗಾದಾಗ ನಾವ್ ಯಾಕೆ ಬೆಂಗಳೂರಲ್ಲಿ ಶ್ರೀ ಗುರುಕುಲ ಅಕಾಡೆಮಿನ ಸೆಲೆಕ್ಟ್ ಮಾಡ್ಕೋಬೇಕು? ಇದು ನನ್ನ ಕನ್ಫ್ಯೂಷನ್ ಸರ್. ಓಕೆ ಮೇಡಮ್, ಖಂಡಿತ ಅದು ಕ್ಲಿಯರ್ ಮಾಡ್ತೀನಿ ಮೇಡಮ್. ಯಾಕೆ ಗುರುಕುಲ ಅಕಾಡೆಮಿಗೆ ಆಯ್ಕೆ ಮಾಡಬೇಕಂತಂದ್ರೆ ನೋಡಿ, ಫಸ್ಟ್ ನೋಡಿ, ನಾವು ಈ ಗುರುಕುಲ ಅಕಾಡೆಮಿ ಆಯ್ಕೆ ಆಗ್ಬೇಕಾದ್ರೆ ಹುಡುಗರು ಈ ವಿದ್ಯಾರ್ಥಿಗಳು ಮೇಡಮ್ ಯಾವ ಬ್ಯಾಚಿಗೆ ಬರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವರು PSI ಅಂತ ಬಂದಾಗ PSI ಗೆ ಏನ್ ಬೇಕು, PSI ಬೇಕಾದ್ರೆ ನೋಡಿ, ನಾವು ಜಸ್ಟ್ GS ಪೇಪರ್ ಮಾಡಿ ಅವರಿಗೆ ಕಳಿಸೋ ದೊಡ್ಡ ವಿಷಯ ಅಲ್ಲ. PSI ಬೇಕಾದ್ರೆ ಫಸ್ಟ್ ಫಿಸಿಕಲ್ ಇದೆ ಮೇಡಮ್, ಫಿಸಿಕಲ್ ಕಂಪಲ್ಸರಿ ಆ ವಿದ್ಯಾರ್ಥಿ ಪಾಸ್ ಆಗಬೇಕು. ಹಾಗಾಗಿ ನಾವು ದಿನ ಏನ್ ಮಾಡ್ತೀವಿ ಅಂದ್ರೆ ಹುಡುಗರಿಗೆ ನಾವೇ ನಮ್ಮ ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಸೇರಿ ಪ್ರತಿ ಸಂಡೇ ನಾವು ಗ್ರೌಂಡಲ್ಲಿ ಇರ್ತೀವಿ ಮೇಡಮ್. ಅವರಿಗೆ ಫಸ್ಟ್ ರನ್ನಿಂಗ್ ಬಿಡ್ತೀವಿ, ರನ್ನಿಂಗ್ ಆದ ನಂತರ ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಫುಟ್, ಅದರಾದ ನಂತರ ಅವ್ರಿಗೆ ವೇಟ್ ಮಾಡ್ತೀವಿ, ಚೆಸ್ಟ್ ಮಾಡ್ತೀವಿ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗ PSI ನೋಟಿಫಿಕೇಶನ್ ಆದ್ರೆ 2-3 ಲಕ್ಷ ಜನ ಅಪ್ಲಿಕೇಶನ್ ಆಗ್ತಾರೆ. ಆದ್ರೆ 2-3 ಲಕ್ಷ ಜನದಲ್ಲಿ ಎಕ್ಸಾಮ್ ಬರೋ, ರಿಟರ್ನ್ ಎಕ್ಸಾಮ್ ಬರೋರು ಅದರಲ್ಲಿ ಜಸ್ಟ್ ಒಂದು 25% ಇರಲ್ಲ, ಒಂದು 50,000 ವಿದ್ಯಾರ್ಥಿಗಳು ಕ್ವಾಲಿಫೈಡ್ ಆಗಲ್ಲ. ಹಾಗಾಗಿ ಅಲ್ಲಿ ದೈಹಿಕ ಪರೀಕ್ಷೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ರೆಡಿ ಮಾಡ್ಬಿಡ್ತೀವಿ. ಒಬ್ಬ ಹುಡುಗ ಹೈಟ್ ಇರಲ್ಲ, ಸುಮ್ಮನೆ PSI ಓದ್ತಿರೋದು ಬಂದ್ಬಿಡ್ತಾರೆ ಮೇಡಮ್. ಅವನು ಏನ್ ಮಾಡ್ತಾನ, ಅಲ್ಲಿ ಸಮಯ ವೇಸ್ಟ್ ಆಗ್ಬಿಡುತ್ತೆ. ಇನ್ನು ಬೇರೆ KS ಗ್ರೂಪಿಗೆ ಹೋದ್ರೆ ರೆಡಿ ಆಗ್ಬೋದು. ಹಾಗಾಗಿ ಅಲ್ಲಿ ಸಮಯವನ್ನು ಇದು ಮಾಡ್ತಾನೆ. ಹಾಗೆ ಅವ್ರಿಗೆ ನಾವು ಕ್ಲಿಯರಿಟಿ ಹೇಳ್ತೀವಿ, ನೀನು PSI ಫಿಟ್ ಇದೆಯಾ, ರೆಡಿ ಮಾಡು. ಆಮೇಲೆ ಅವ್ರು ರೆಡಿ ಆದ ನಂತರ ಏನ್ ಮಾಡ್ತೀವಿ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂತೆ PSI ಫಸ್ಟ್ ಪೇಪರ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್, 2 ಪೇಪರ್ ಬರ್ತವೆ ಮೇಡಮ್. 2 ಪೇಪರ್ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ತೋರಿಸ್ತೀನಿ ನಾನು. ಯಾಕಂದ್ರೆ ಇಲ್ಲೆಲ್ಲ ಹುಡುಗರು ಬರ್ದಿದ್ದಾರೆ. ಸೊ ತುಂಬಾ ಹುಡುಗರು ಇಲ್ಲೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬ ಹುಡುಗರಿಗೆ ಒಂದೊಂದು ಫೈಲ್ ರೆಡಿ ಮಾಡಿದ್ದೀನಿ ಮೇಡಮ್. ಯಾವ ವಿದ್ಯಾರ್ಥಿ ಅಂತ ಒಂದು ಫೈಲ್, ಅವನು ಪ್ರಥಮ ಬರ್ದವರು, ಇವರು ಹೆಸರು ಹೇಳಲ್ಲ, ಅವ್ರು ನಿಮ್ಮ ಮುಂದೆ ತೋರಿಸ್ತೀನಿ. ಅವ್ರು ಫಸ್ಟ್ ಬರ್ದವರು 16-17 ಮಾರ್ಕ್ಸ್ ಓದಿದ್ದಾರೆ. ಸೊ ಇವಾಗ 30-35 ಮಾರ್ಕ್ಸ್ ಓದಿದ್ದಾರೆ. ಇದು ಕಾರಣಕರ್ತ ಏನಪ್ಪಾ ಅಂದ್ರೆ ನಮ್ಮ ಕಿಟ್ಟಿ ಸರ್ ಅವರು ಸಂಪೂರ್ಣವಾಗಿ ಹುಡುಗರನ್ನು ಸಾಕಾಗೋವರೆಗೂ ಮಾಡಿದ್ವಿ ಮೇಡಮ್. ಆ ರೇಂಜಿಗೆ ಫಸ್ಟ್ ಪೇಪರ್ ಮೆಂಟರ್ಶಿಪ್, ಟೆಸ್ಟ್ ಸೀರೀಸ್, ಯಾವುದೋ ಒಬ್ಬ ಹುಡುಗ ನಮ್ಮ ಇನ್ಸ್ಟಿಟ್ಯೂಟ್ ಅಡ್ಮಿಷನ್ ಬರಬೇಕಾದ್ರೆ ಫಸ್ಟ್ ಅವರಿಗೆ ಒಂದು ಟೆಸ್ಟ್ ಸೀರೀಸ್ ಕೊಡ್ತೀವಿ. ಟೆಸ್ಟ್ ಸೀರೀಸ್ ನಂತರ ಹುಡುಗ ಡಿಸಿಷನ್ ತಗೋತೀವಿ. ನೀ ಎಲ್ಲಿ ವೀಕ್ ಇದೆಯಾ, ಎಲ್ಲಿ ಸ್ಟ್ಯಾಂಡ್ ಇದೆಯಾ, ನೀನು ಏನು ಮಾಡಬೇಕು, ನೀನು PSI ಎಲಿಜಿಬಲ್ ಇದೆಯೋ ಇಲ್ಲ, ನಿನ್ನ ಹತ್ರ ಏನು ಕ್ವಾಲಿಟಿ ಇದೆ. ಸೊ ಅವೆಲ್ಲ ನಾನು ಹುಡುಗರನ್ನ ತಿಳಿಸಿ ಹೇಳಿದ್ಮ್ಯಾಗ ಅವೇ ಹುಡುಗರುಗಳು ಇವತ್ತು 30-35-40 ಮಾರ್ಕ್ಸ್ವರೆಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಒಂದು ಈ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗ 45 ಮಾರ್ಕ್ಸ್ಗಳ ಗ್ಯಾರಂಟಿ ಅಂತ ಕೊಟ್ಟಿದ್ವಿ. ಈಗಿನ ಸರ್ಕಾರ ಏನು ಈ ಪಂಚವಾರ್ಷಿಕ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಹಂಗೆ ನಮ್ಗೆ ಗ್ಯಾರಂಟಿ ಕೊಟ್ಟಿದ್ವಿ. ಈ ಬ್ಯಾಚ್ ಮುಗೋರಿಗೂ 45 ಮಾರ್ಕ್ಸ್ ಫಸ್ಟ್ ಪೇಪರ್ ನಮ್ಮ ಹುಡುಗರು ತಗೋಬೇಕು.